ನಮಸ್ತೆ ವೀಕ್ಷಕರೇ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರಗಳಂತ ಹೇಳಿದ್ರೆ ವೀಕ್ಷಕರೇ, ದುಡಿದ ಹಣ ₹1 ಉಳಿತಾ ಇರೋದಿಲ್ಲ, ಖರ್ಚಿನ ಮೇಲೆ ಖರ್ಚು ಆಗ್ತಾ ಇರುವಂಥದ್ದು, ಹಣಕಾಸಿನ ಸಮಸ್ಯೆ, ಕೊಟ್ಟಂಥ ಸಾಲವಾಗಿ ಯಾರಿಗೋ ಒಬ್ಬರು ಹಣವನ್ನು ನೀಡುತ್ತೀರಾ, ಆ ಹಣಗಳು ಬರ್ತಾ ಇರೋದಿಲ್ಲ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೋ ಒಂದು ವ್ಯವಹಾರಗಳಾಗಿರುತ್ತೆ, ಆ ಹಣಗಳು ಬರ್ತಾ ಇರೋದಿಲ್ಲ, ಆಸ್ತಿ ವಿಚಾರದಲ್ಲಿ ಯಾವುದೋ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡಿರ್ತೀರಾ, ಆ ಹಣಗಳು ಬರ್ತಾ ಇರೋದಿಲ್ಲ. ಎಲ್ಲ ರೀತಿಯಲ್ಲೂ ಹಣದ ವಿಚಾರದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಹೇಳುವಂಥ ಈ ಒಂದು ವಿಧಾನ ಮಾಡೋದ್ರಿಂದ ವೀಕ್ಷಕರೇ, ಹಣಕಾಸಿನ ವಿಚಾರದಲ್ಲಿ ಹಂತ ಹಂತವಾಗಿ ನೀವು ಸುಧಾರಣೆಯನ್ನು ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಈ ಒಂದು ವಿಧಾನವನ್ನು ಒಂದು ಶುಕ್ರವಾರದ ದಿನ ಮಾಡಬೇಕಾಗುತ್ತೆ ವೀಕ್ಷಕರೇ. ಏನು ಮಾಡಬೇಕಾಗುತ್ತೆ ಏನು ಅಂತ ತಿಳಿಸ್ತೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಿಮ್ಮ 10 ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರವನ್ನು ತಿಳ್ಕೋಬೇಕು ಅಂತ ಇದ್ದರೆ ಈ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ಮೊದಲೇ ಹೇಳಿದ ಹಾಗೆ ವೀಕ್ಷಕರೇ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಏನಾದರೂ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ವೀಕ್ಷಕರೇ ಶುಕ್ರವಾರ, ನಾನು ಮೊದಲೇ ಹೇಳಿದ ಹಾಗೆ ಶುಕ್ರವಾರ ನಾನು ಹೇಳುವಂಥ ಈ ಒಂದು ವಿಧಾನವನ್ನು ಮಾಡಿ. ಮೊದಲಿಗೆ ವೀಕ್ಷಕರೇ, ಒಂದು ನಾಣ್ಯವನ್ನು ನೀವು ಹೇಗಾದರೂ ಮಾಡಿ ಒಂದು ಮಂಗಳಮುಖಿಯವರಿಂದ ಕೇವಲ ಒಂದು ನಾಣ್ಯವನ್ನು ಪಡಿಬೇಕಾಗುತ್ತೆ. ನೀವು ಅದು ಎಷ್ಟು ರೂಪಾಯಿ ಆದರೂ ಆಗಿರಲಿ, ಒಂದು ಮಂಗಳಮುಖಿಯವರಿಂದ ಸಂಪೂರ್ಣವಾಗಿ ಒಂದು ನಾಣ್ಯವನ್ನು ಪಡೆದು, ಆ ಒಂದು ನಾಣ್ಯವನ್ನು ನೀವು ಅಕ್ಕಿ ಅಥವಾ ಭತ್ತದಲ್ಲಿ ಈ ರೀತಿಯಲ್ಲಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಸಂಪೂರ್ಣವಾಗಿ ನೀವು ಹಣ ಇಡುವಂಥ ಜಾಗ, ಅದು ತಿಜೋರಿ ಆಗಿರ್ಬೋದು ಅಥವಾ ಬೀರಾಗಿರ್ಬೋದು, ನೀವು ಹಣ ಇಡುವಂಥ ಜಾಗದಲ್ಲಿ ಇದನ್ನು ಗಂಟನ್ನು ಕಟ್ಟಿ ಒಂದು ತಿಜೋರಿಯಲ್ಲಿ ಇಟ್ಟು ನೋಡಿ, ಸಂಪೂರ್ಣವಾಗಿ ನಿಮ್ಮ ಹಣಕಾಸಿನ ಸಮಸ್ಯೆ ಹಂತ ಹಂತವಾಗಿ ಬಗೆಹರಿತಾ ಹೋಗುತ್ತೆ ವೀಕ್ಷಕರೇ. ಸಾಲದಲ್ಲಿ ಇರುವಂಥ ನೀವು 4 ಜನಕ್ಕೆ ಸಾಲ ಕೊಡೋ ರೀತಿಯಲ್ಲಿ ಆಗ್ತೀರಾ. ಕೊಟ್ಟಂಥ ಹಣ ಆಗಿರ್ಬೋದು, ಸಾಲ ನೀಡಿರೋದಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಂದರೆ ಸಣ್ಣ ಪುಟ್ಟ ಸಾಲಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆ, ಖರ್ಚಿನ ಮೇಲೆ ಖರ್ಚು ಆಗ್ತಾ ಇರುವಂಥದ್ದಾಗಿರ್ಬೋದು, ಉಳಿತಾಯ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಪರಿಹಾರಗಳನ್ನು ಕಾಣಬೇಕು ಅಂತ ಹೇಳಿದ್ರೆ ಶುಕ್ರವಾರದ ದಿನ ಈ ಒಂದು ವಿಧಾನವನ್ನು ಮಾಡಿ ವೀಕ್ಷಕರೇ. ಹಣಕಾಸಿನ ವಿಚಾರ ಅಷ್ಟೇ ಅಲ್ಲ ವೀಕ್ಷಕರೇ, ಶತ್ರುನಾಶ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಅಥವಾ ನೀವು ಅಂದುಕೊಂಡಂಥವ್ರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ, ಪ್ರೀತಿ ಪ್ರೇಮ ವಿಚಾರದಲ್ಲಿ, ದಾಂಪತ್ಯ ಜೀವನದಲ್ಲಿ, ಶಿಕ್ಷಣ ಆಗಿರ್ಬೋದು, ಕೋರ್ಟ್ ಕಚೇರಿ, ವ್ಯಾಪಾರ ವ್ಯವಹಾರ, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೋಬೇಕು ಅಂತ ಇದ್ರೆ ವೀಕ್ಷಕರೇ ಡಿಸ್ಪ್ಲೇಯಲ್ಲಿ ಕಾಣ್ದಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ. ನಮಸ್ತೆ, ಶುಭವಾಗಲಿ.